ಕಲಬುರಗಿ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ಉಮೇಶ್ ಜಾಧವ್ ಅವರಿಗೆ ಟಿಕೆಟನ್ನು ಈ ಬಾರಿ ಕೊಡಬೇಕಾ ಬೇಡವಾ? ಯಾಕಂದರೆ ಕಲಬುರಗಿ ಅಂದಾಗ BJP ಅಂದಾಗ ಆಬ್ವಿಯಸ್ಲಿ ಉಮೇಶ್ ಜಾಧವ್ ಅವರ ಪಾರುಪತ್ಯ ದೊಡ್ಡ ಮಟ್ಟದಲ್ಲೇ ಇದೆ. ಆದರೆ ಅಪ್ಪ MP, ಮಗ MLA. ಅವ್ರ ಮಗ ಅವಿನಾಶ್ ಜಾಧವ್ ಅವರು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅದು ಲೋಕಸಭೆಯನ್ನು ಬಂದಾಗ ಬೀದರಿಗೆ ಬರುತ್ತೆ, ಚಿಂಚೋಳಿ ವಿಧಾನಸಭಾ ಕ್ಷೇತ್ರ. ಹೀಗಾಗಿ ಮಗ MLA ಅವರೇ, ಅಪ್ಪ MP ಅವರೇ, ಮತ್ತು ಅಪ್ಪಂಗೆ ಟಿಕೆಟ್ ಕೊಡಬೇಕಾ ಇನ್ನುವಂಥ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಉಮೇಶ್ ಜಾಧವ್ ಅವರಿಗೆ ಪರ್ಯಾಯವಾಗಿ ಸೂಕ್ತವಾದ ಅಭ್ಯರ್ಥಿಗಳು ಕಲಬುರಗಿಯಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಇನ್ನೂ ಕೂಡ ಯಾರು ಸ್ಟ್ರಾಂಗ್ ಆಗಿ ನನಗೆ ಕೊಡಿ ನಾನು ಮಾಡ್ತೀನಿ ಅನ್ನೋರೇರಿಲ್ಲ. ಕಳೆದ ಬಾರಿ AICC ಅಂದರೆ ಈಗ AICC ಅಧ್ಯಕ್ಷರು, ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಸೋಲಿಸಿದ ಉಮೇಶ್ ಜಾಧವ್ ಈ ಬಾರಿ ಕೂಡ ತಾನು ಗೆಲುವನ್ನು ಮಾಡ್ಕೋತೀನಿ, ಗೆಲುವಿಗಾಗಿ ನಾನು ಸಿದ್ಧನಾಗಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಉಮೇಶ್ ಜಾಧವ್ ಅವರು. ಅವರಿಗೆ ಪರ್ಯಾಯವಾದ ಅಭ್ಯರ್ಥಿಗಳು ಯಾರೂ ಕಾಣಿಸ್ತಾ ಇಲ್ಲ. ಆದರೆ ಪಕ್ಷದಲ್ಲಿ ಸ್ಥಳೀಯವಾಗಿ ಒಂದಷ್ಟು ವಿರೋಧಗಳು ಇವೆ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ. ಏನೆಲ್ಲ ಕುಟುಂಬದವರೆಲ್ಲ MLA MP ಆಗಿದ್ಕೊಂಡ್ರೆ ನಾವುಗಳೇನು ಮಾಡೋದು? ಪಕ್ಷಕ್ಕಾಗಿ ಬ್ಯಾನರ್ ಕಟ್ತವರು, ಫ್ಲೆಕ್ಸ್ ಹಾಕ್ತವರು, ಶಾಮಿಯಾನ ಹೊಡೆದವರು, ಹೆಸರು ಬರ್ಕೊಂಡು ಅನೌನ್ಸ್ ಮಾಡ್ಕೊಂಡು ತಿರುಗಿದವ್ರು ನಾವು ಕಾರ್ಯಕರ್ತರು ಎಲ್ಲ ಒಂದೇ ಕುಟುಂಬಕ್ಕೆ ಕೊಡ್ತೀರ ಅನ್ನೋ ಚರ್ಚೆಗಳು ಇದೆ. ಇವೆಲ್ಲದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಲ ಸ್ಪರ್ಧಿಸ್ತಾರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇಡೀ ದೇಶವನ್ನು ಸುತ್ತಾಡಬೇಕು AICC ಅಧ್ಯಕ್ಷರಾಗಿ. ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದಲೇ ನಾನು ಕಣಕ್ಕಿಳಿತೀನಿ ಅಂದರೆ ಉಮೇಶ್ ಜಾಧವ್ಗೆ ನಿಜಕ್ಕೂ ಕೂಡ ಕಷ್ಟ ಇದೆ. ಕಳೆದ ಬಾರಿ ಅಂದುಕೊಂಡಷ್ಟು ಸುಲಭವಲ್ಲ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಉಮೇಶ್ ಜಾಧವ್ 6,20,000ಕ್ಕೂ ಅಧಿಕ ಓಟನ್ನು ತೆಗೆದುಕೊಂಡ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು 4,32,000ಕ್ಕೂ ಅಧಿಕ ಓಟ್ಗಳನ್ನಷ್ಟೇ ತೆಗೆದುಕೊಳ್ಳೋಕೆ ಸಾಧ್ಯ ಆಯಿತು. ಹೀಗಾಗಿ ಉಮೇಶ್ ಜಾಧವ್ 95,000 ಹೆಚ್ಚು ಕಡಿಮೆ 1,00,000 ಹತ್ರ 95,000 ಅಧಿಕ ಮತಗಳ ಅಂತರದಿಂದ ಗೆದ್ದರು. 2014ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ 74,000 ಮತಗಳ ಅಂತರದಿಂದ ಗೆದ್ದಿದ್ರು. ಇನ್ನು 2009ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು 13,000 ಮತಗಳ ಅಂತರದಿಂದ ಗೆದ್ದಿದ್ರು. ಆದರೆ ಅವರ ವರ್ಚಸ್ಸು 2019ರ ಲೋಕಸಭಾ ಚುನಾವಣೆ ಮೋದಿ ಮೇನಿಯಾದಲ್ಲಿ ಕಳೆದೋಗಿತ್ತು. ಆದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರ ಮಟ್ಟದ ನಾಯಕ, ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷ, ಮಲ್ಲಿಕಾರ್ಜುನ ಖರ್ಗೆ ದಕ್ಷಿಣ ಭಾರತದಿಂದ ಮೋದಿಯವರು ಒಂದು ಕಡೆ ಪ್ರಧಾನಿ, ಈ ಕಡೆ ಮಿತ್ರ ಪಕ್ಷ ಅಥವಾ ಮತ್ತೊಂದು ಅಂತ ಅಂದಾಗ ಓವರಾಲ್ ಸೌತ್ ಇಂಡಿಯಾದಿಂದ ಯಾರು ಪ್ರಧಾನಿಯಾಗುವ ಅಭ್ಯರ್ಥಿ ಇದ್ದರೆ ಅದಕ್ಕೆ ಸಮರ್ಥ ಅಭ್ಯರ್ಥಿರಿದ್ದರೆ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಎಲೆಕ್ಷನ್ ನಿಂತ್ಕೋತಾರೆ ಅಂದರೆ ಜನ ಸೋಲಿಸ್ತಾರೆ ಅನ್ನೋ ಸುಳ್ಳು. ಒಂದಷ್ಟು ಜನ ಕನ್ನಡಿಗರು ರಾಜಕೀಯ ಎಲ್ಲ ಸೈಡ್ಗೆ ಇಟ್ಕೊಳ್ಳೋಣ, ನಿಮಗೆ ಪ್ರಧಾನಿಯಾಗಿ ಮೋದಿ ಬೇಕಾ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬೇಕಂದರೆ ನಮ್ಮ ಕನ್ನಡಿಗರಪ್ಪ ಖರ್ಗೆ ಆಗಲಿ ಅಂತ ಹೇಳುವಂಥ ಕನ್ನಡಿಗರಿದ್ದಾರೆ, ಪಕ್ಷಾತೀತವಾಗಿ ರಾಜಕೀಯದ ಹೊರತಾಗಿ ಆ ಥರ ಆಪ್ಷನ್ ಬಂದರೆ. ಹೀಗಾಗಿ ಆದರೆ NDA ಮೈತ್ರಿಕೂಟದಲ್ಲಿ ದಿನ ಆಯ್ತಿರೋ ಗೊಂದಲಗಳನ್ನ ನೋಡಿಬಿಟ್ರೆ ಮೋದಿನೇ ರೇಗಿಸ್ಬಿಟ್ಟು ಅವ್ರು 40 ಸೀಟ್ ತಗೊಳ್ಳಿ ಸಾಕಿಡಿ ದೇಶದಲ್ಲಿ ಕಾಂಗ್ರೆಸ್ ಅವರು ಅಂತ. ಹೀಗಾಗಿ ಏನು ಹೇಳೋಕ್ಕಾಗಲ್ಲ. ಆದರೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣಕ್ಕಿಳಿದಿದ್ದೆ. ಅದರಲ್ಲಿ ಉಮೇಶ್ ಜಾಧವ್ ಅವರಿಗೆ ಒಂದಷ್ಟು ಸಂಕಷ್ಟಗಳಿದೆ ಅನ್ನೋ ಮಾತುಗಳು ಕೇಳಬರ್ತದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಕಲಬುರಗಿಯ ಸಂಸದರು ಯಾರಾಗಬೇಕು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.